ಮುಡಾ ಸೈಟ್ ಅನ್ನ ನಂಬಿದ್ದವರಿಗೆ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಶಾಕ್ ಅನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪರದಾಟ ಈಗ ಆರಂಭ ಆಗಿದೆ. ಯಾಕಂದ್ರೆ ಮುಡಾಕ್ ಸೇರಿದಂತಹ ಸುಮಾರು 1100 ಸೈಟ್ಗಳನ್ನ ರದ್ದು ಮಾಡ್ತಾ ಇದ್ದ ಹಾಗೆ ಏಕಾಏಕಿ ಡಿಮ್ಯಾಂಡ್ ಕುಸಿತ ಕಂಡಿದೆ. ಮುಡಾ ಹಗರಣದಿಂದಾನೇ ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಕುಸಿತ ಆಗಿತ್ತು. ರಿಯಲ್ ಎಸ್ಟೇಟ್ ಉದ್ಯಮ ಹಿನ್ನಡೆಯನ್ನ ಕಂಡಿತ್ತು. ಈಗ ಮತ್ತೆ 1100 ಸೈಟ್ಗಳ ರದ್ದತಿಯಿಂದಾಗಿ ಮತ್ತಷ್ಟು ಕುಸಿತ ಆಗಿದೆ. ಸೈಟ್ ಕೊಳ್ಳುವವರು ಖರೀದಿಸುವವರ ಸಂಖ್ಯೆ ಇಳಿಮುಖ ಆಗಿದೆ. ಯಾವ ಸೈಟ್ ಹೇಗೆ ಅನ್ನುವಂತಹ ಗೊಂದಲದಲ್ಲಿ ಸೇಲ್ಸ್ ಡೌನ್ ಆಗಿದೆ. ತಗೊಂಡ್ರೆ ಹೆಂಗೆ, ಇದು ಸೇಫಾ ಅಥವಾ ಮತ್ತೇನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಮತ್ತೆ ಕ್ಯಾನ್ಸಲ್ ಆಗುತ್ತಾ, ಈ ರೀತಿಯಾದಂತಹ ಪ್ರಶ್ನೆಗಳು ಯಾರು ಖರೀದಿ ಮಾಡೋದಕ್ಕೆ ಇಷ್ಟು ದಿನ ಉತ್ಸುಕರಾಗಿದ್ರು ಅವ್ರಿಗೆ ಕಾಡ್ತಾ ಇದೆ. ಮುಡಾ ಅಪ್ರೂವ್ಡ್ ಸೈಟ್ಗಳಿಗಿದ್ದಂತಹ ಡಿಮ್ಯಾಂಡ್ ಕುಸಿತ ಕಂಡಿದೆ. ಕೆಲವೇ ದಿನಗಳ ಹಿಂದೆ ಮುಡಾ ಅಪ್ರೂವ್ಡ್ ಸೈಟ್ಗಳಿಗೆ ಭಾರಿ ಡಿಮ್ಯಾಂಡ್ ಇತ್ತು. ಈಗ 50-50 ಡೌಟ್ನಲ್ಲಿ ಖರೀದಿದಾರರಿಗೂ ಕೂಡ ಭಾರಿ ಕನ್ಫ್ಯೂಷನ್ಗೆ ಒಳಗಾಗಿದ್ದಾರೆ. ಮುಡಾ ಹಗರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಯತೀಂದ್ರ ಸಿದ್ದರಾಮಯ್ಯ ಅವರು ನಗರಾಭಿವೃದ್ಧಿ ಸಚಿವರಾಗ್ತಾ ಇದ್ದ ಹಾಗೆ 1100 ಮುಡಾ ನಿವೇಶನಗಳನ್ನ ಸೈಟ್ಗಳನ್ನ ರದ್ದು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯವರು ಇದ್ರು, ಕಾಂಗ್ರೆಸ್ನವರು ಇದ್ದಾರೆ, ಜೆಡಿಎಸ್ನವರು ಇದ್ರು. ಸೈಟ್ ಅನ್ನ ಪಡ್ಕೊಂಡಿರುವವರಲ್ಲಿ 1100 ಸೈಟ್ಗಳ ರದ್ದತಿಯಿಂದಾಗಿ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ ಅನ್ನುವುದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮೈಸೂರಿನಲ್ಲಿ ಮುಡಾ ಅಪ್ರೂವ್ಡ್ ಸೈಟ್ಗಳಿಗೆ ಇದ್ದಂತಹ ಬೇಡಿಕೆ ಈಗ ಸಿಕ್ಕಾಪಟ್ಟೆ ಡೌನ್ ಆಗ್ಬಿಟ್ಟಿದೆ. ಸರ್, ಮೈಸೂರಲ್ಲಿ ರಿಯಲ್ ಎಸ್ಟೇಟ್ ಅಂದರೆ ಇವತ್ತು ಎಲ್ಲ 1100 ಏನೋ ವಾಪಸ್ ತೊಗೊಂಡಿದ್ದಾರೆ. ಅದರಿಂದ ಜನಗಳೇನಾಗಿದೆ, ಇವತ್ತೊಂದು ದಿವಸ ಎಲ್ರಿಗೂ ಗೊಂದಲ ಸ್ಟಾರ್ಟ್ ಆಗ್ತಾ ಇದೆ. ಈಗ ತಗೊಳ್ಳೋರಾಗಲಿ ಮಾರೋರಾಗಲಿ ತಗೊಂಡಿರೋದು ಏನಾಗಿದೆ, ಮೂಡೋದಾಗಿದೆಯಾ ಇಲ್ಲೋ, ಇದೊಂದಾಗಿದೆಯಾ, 50-50 ಸಿಕ್ಕಿದೆಯಾ ನಮಗೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತೇನು ನಾವು ಹೇಳ್ತಾ ಇರೋದು ಏನಂದರೆ, ಪಾಪ ಎಷ್ಟೋ ಜನ ಫಾರಮ್ ಹಾಕಿ ವರ್ಷಾನುಗಟ್ಟಲೆ ಆಗಿದೆ. ಒಂದು 20-25 ವರ್ಷದಿಂದ ಜನ ಇದ್ದಾರೆ. ಆ ಬಡವ್ರಿಗೆ ಆ ಕಮ್ಮಿ ರೇಟಲ್ಲಿ ಸಿಗಬೇಕು ಅನ್ನೋದೇ ನಮ್ಮ ಅನಿಸಿಕೆ ಮೈಸೂರವ್ರಿಗೆ. ಬಟ್ ಇವತ್ತೊಂದು ದಿವಸ ಏನಾಗ್ತಿದೆ ಅಂದರೆ, ಮೈಸೂರಲ್ಲಿ ಫಾರಮ್ ಹಾಕ್ದವ್ರಿಗೆ ಒಬ್ರಿಗೂ ಸಿಕ್ಕಿಲ್ಲ. ಅದು ಬೇಕಾದ್ರೆ ಯಾರು ಬೇಕಾದ್ರೂ ವಿಚಾರಿಸಿ ಮೈಸೂರು ಸಿಟಿ ಒಳಗೆ. ಮೈಸೂರಲ್ಲಿ ಏನಾಗಿದೆ, ಫಾರಮ್ ಹಾಕ್ಕೊಂಡು ಕೂತೇ ಇದ್ದಾನೆ. ಬಟ್ ಅನುಪಾತದಲ್ಲಿ ಇಸ್ಕೊಂಡು ಇದು ಮಾಡಿದ್ರಿಂದ ಇವತ್ತು ಏನಾಗ್ತಿದೆ, ಪಾಪ ಒರಿಜಿನಲ್ ತಗೊಂಡು ಮೂಡೋದಿಂದ ಅಲೆಕ್ಟ್ ಆಗಿ ತಗೊಂಡಿರೋರು ಮಾರೋಕ್ಕೂ ಭಾಳ ತೊಂದರೆ ಆಗ್ತಾಯಿದೆ. ಆಮೇಲೆ ತಗೊಂಡಿರೋರಿಗೂ ಇದು ಕಷ್ಟ ಆಗ್ತಾಯಿದೆ. ದಯವಿಟ್ಟು ಇದು ನಾವು ಹೇಳ್ತಾ ಇರೋದು ಅಂದರೆ, ಇವತ್ತು ಬಡವ್ರಿಗೆ ಏನು ಇದೆ, ಬಡವ್ರಿಗೆ ಕಮ್ಮಿ ರೇಟಲ್ಲಿ ಸೈಟ್ ಸಿಗಬೇಕು ಅನ್ನೋದು ನಮ್ಮ ಒಂದು ಮನವಿ ಸರ್. ಇದು ಸರ್ ನಂಜುಂಡ ಸ್ವಾಮಿ ಅಂತ ಸರ್. ಮೈಸೂರಲ್ಲಿ ಈಗ ಸದ್ಯಕ್ಕೆ ರಿಯಲ್ ಎಸ್ಟೇಟು ಸ್ವಲ್ಪ ಬಿದ್ದಿರೋ ಥರ ಕಾಣ್ತಾ ಇದೆ. ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರು 1110 ಸೈಟೋ ಏನೋ ಈಗ ಅದು ಸರ್ಕಾರದ ವತಿಯಿಂದ ಬ್ಯಾನ್ ಮಾಡಿದ್ದಾರೆ ಮೂಡಾದು. ಈಗ ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕೆಲವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಆಮೇಲೆ ಕೆಲವರು ಆಸೆಯಿಂದ ಕೂಡಿಟ್ಟ ಹಣದಲ್ಲಿ ಅದನ್ನು ಸೈಟ್ನ ಏನೋ ಒಂದು ಕನಸು ಕಂಡ್ಕೊಂಡು ಮಕ್ಕಳು ಮದುವೆ ಮಾಡೋಕ್ಕೋ ಅವ್ರು ಕೊಡೋದಕ್ಕೋ ಏನೋ ಒಂದು ಗೂಟ್ ಕಟ್ಕೊಳ್ಳೋಕ್ಕೋ ಮಾಡಿರ್ತಾರೆ. ಅದು ಒಂದು ಆಸೆಯಿಂದ ಮಾಡಿರೋದು ಎಲ್ಲ ಲಾಕ್ ಆಗ್ಬಿಟ್ಟು ಈಗ ಅವ್ರ ಜೀವನದಲ್ಲಿ ತುಂಬ ಒದ್ದಾಡ್ತವ್ರೆ. ನಾವು ಇರಬೇಕೋ ಇರಬಾರ್ದು ಅನ್ನೋ ಥರ. ಇದಕ್ಕೆ ಪರಿಹಾರನೂ ಹೆಂಗೆ ಅನ್ನೋದು ಅವ್ರಿಗೂ ಗೊತ್ತಾಯ್ತಿಲ್ಲ. ಇಲ್ಲ ಸರ್ಕಾರದವ್ರು ಸ್ಪಷ್ಟಪಡಿಸ್ಬೇಕು ಅದಕ್ಕೆ ಪರಿಹಾರ ಏನು. ಈಗ ಯಾರು ಬೇಕು ಅಂತ ಏನು ತಗೊಂಡಿರಲ್ಲ, ಯಾರೋ ಒಂದು ನಂಬಿಕೆ ಮೇಲೆ ತಗೊಂಡಿರ್ತಾರೆ. ಸರ್ಕಾರಿ ಅಧಿಕಾರಿಗಳು ಅದಕ್ಕೆ ಸೀಲ್ ಹೊಡೆದು ಮುದ್ರೆ ಒತ್ತು ಕೊಟ್ಟಾಗ ಅದು ಒರಿಜಿನಲ್ ಅಂತ ತಗೊಂಡಿರ್ತಾರೆ. ಇವ್ರು ಏಕಾಏಕಿ ಹಿಂಗೆ ಮಾಡಿದ್ದಾರೆ. ಈಗ ಜನಕ್ಕೆ ಪರಿಹಾರ ಸಿಗಬೇಕು. ಪರಿಹಾರ ಸಿಗದಿದ್ರೆ ಅವರೆಲ್ಲ ಮುಂದಿನ ದಿನಗಳಲ್ಲಿ ಏನು ಬದುಕ್ತಾರೋ ಇಲ್ವೋ ಅನ್ನೋದು ಡೌಟ್ ಆಗಿದೆ. ಅದಕ್ಕೆ ಹೊಣೆ ಸರ್ಕಾರನೂ ಆಯ್ತಿದೆ. ಅದಕ್ಕೆ ಪರಿಹಾರ ಹೇಳಬೇಕು ಅಂತ ನನ್ನ ಅನಿಸಿಕೆ. ನನ್ನ ಹೆಸರು ಎಸ್ ರವಿಶಂಕರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಮುಡಾ ಸೈಟ್ಗೆ ಸಂಬಂಧಪಟ್ಟ ಹಾಗೆ ಆದಂತಹ ವಿವಾದ, ಎದ್ದಂತಹ ಹಗರಣದ ಆರೋಪ ಎಲ್ಲವನ್ನ ಕೂಡ ಗಮನಿಸಿದ್ದೀವಿ. ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗ್ತಾ ಇದ್ದ ಹಾಗೆ ಸೈಟ್ಗಳನ್ನ ವಾಪಸ್ ಪಡೆಯುವಂತಹ ಕೆಲಸ ಮಾಡಿದ್ದಾರೆ. ಬಟ್ ಜೆನ್ಯೂನ್ ಆಗಿ ಜನ ಮಾತನಾಡ್ತಾ ಇದ್ರು, 10-20 ವರ್ಷಗಳಿಂದ ಯಾರು ಅರ್ಜಿಯನ್ನ ಹಾಕೂತಿದ್ರು ಅವ್ರಿಗೆಲ್ಲ ಅನ್ಯಾಯ ಆದ ಹಾಗಲ್ವಾ ಅಂತ ಹೇಳಿ. ಈಗ ಉದ್ಯಮ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜನರಲ್ ಮೂಡ್ತಾ ಇರುವಂತಹ ಪ್ರಶ್ನೆಗಳು ಏನು, ಕಾಡ್ತಾ ಇರುವಂತಹ ಪ್ರಶ್ನೆಗಳು ಏನು ರವಿ? ವಿದೇಶಿ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸೈಟು ಪಡೆದವರ ಸ್ಥಿತಿ ಅಧೋಗತಿ ಅನ್ನೋ ರೀತಿ ಆಗಿದೆ. ಕಾರಣ ಅಂತ ಅಂದರೆ, ಮೂಡ ಸೈಟನ್ನೇ ನಂಬಿಕೊಂಡು ನಾವು ವರ್ಷಾನುಗಟ್ಟಲೆ ಕಾಸನ್ನು ಕೂಡಿ ಹಾಕಿ ಒಂದು ಮೂಡ ಸೈಟನ್ನು ಪರ್ಚೇಸ್ ಮಾಡಿದ್ರು. ಈಗ ಆ ಪರ್ಚೇಸ್ ಮಾಡಿರುವಂತಹ ಸೈಟು ನಿಜಕ್ಕೂ 50-50 ಅನುಪಾತದಲ್ಲಿದೆಯಾ ಅಥವಾ ಬದಲಿ ನಿವೇಶನವ, ಆ ಸೈಟ್ ಕೊಂಡ್ಕೊಂಡಿದ್ರೆ ನಂಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಗೊಂದಲದಲ್ಲೇ ಸಾಕಷ್ಟು ಮಂದಿ ಇದ್ದಾರೆ. ಇನ್ನು ಮಾರಾಟ ಮಾಡಿರೋರು ಹಾಗೂ ಆ ಮಾರಾಟ ತೆಗೆದುಕೊಂಡಿರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಈಗ ಗೊಂದಲಕ್ಕೆ ಸಿಲುಕಿಕೊಂಡಿದ್ದಾರೆ. 1100 ಸೈಟನ್ನು ರದ್ದು ಮಾಡಿದಂತಹ ಬಳಿಕ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ.
ಮೈಸೂರು ಭಾಗದಲ್ಲಿ ಮೂಡಾ ಸೈಟ್ ಅಂತ ಅಂದರೆ ಅದಕ್ಕೊಂದು ವ್ಯಾಲ್ಯೂ, ಅದಕ್ಕೊಂದು ಡಿಮ್ಯಾಂಡ್, ಅದಕ್ಕೊಂದು ಬ್ರ್ಯಾಂಡ್. ಆದರೆ ಈಗ ಮೂಡಾ ಸೈಟ್ ಅಂತ ಅಂದರೆ ಮೂಗು ಮುರಿಯವರೇ ಜಾಸ್ತಿ ಆಗಿದ್ದಾರೆ. ಮೂಡಾ ಸೈಟಾ ಅಂತ ಹೇಳಿ ಈಗ ಎಳಿತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಮೂಡಾದಲ್ಲಿ ನಡೆದಂತಹ ಬೃಹತ್ ಹಗರಣ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಸೈಟ್ಗಳ ಮೌಲ್ಯ ಕುಸಿತ ಕಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಸರಿಯಾಗುವಂಥ ಕೆಲಸಕ್ಕೆ ಮುಂದಾಗ್ತಿತ್ತು. ಈ ನಡುವೆ ಈಗ ಸಚಿವರಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು 1100 ಸೈಟ್ಗಳನ್ನು ರದ್ದು ಮಾಡಿದ್ದಾರೆ. ಈಗ ರದ್ದು ಮಾಡಿರೋದೇ ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರೋದು. ಸೈಟನ್ನು ತೆಗೆದುಕೊಂಡವರು ಏನು ಮಾಡಬೇಕು, ಸೈಟನ್ನು ಮಾರಿರೋರು ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಈಗ ಕಾನೂನು ಕಟ್ಟಳೆಗಳನ್ನು ಅವರು ಹತ್ತಬೇಕು, ಜೊತೆಗೆ ಆ ಕಚೇರಿಗಳಿಗೆ ಅಲ್ದಾಡಬೇಕು, ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರು ಕೂಡ ದಾಖಲಾಗುತ್ತೆ. ಮುಂದೇನು ಅನ್ನೋದು ಈಗ ಸೈಟನ್ನು ಖರೀದಿ ಮಾಡಿರೋರ್ಗೂ ಕೂಡ ಕಾಡ್ತಿದೆ. ಈಗ ಒಬ್ಬ ವ್ಯಕ್ತಿಯಿಂದ ಸೈಟನ್ನು ಖರೀದಿ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ಮಾರಿರ್ತಾರೆ. ಅವರ ಸ್ಥಿತಿ ಏನು, ನಿಜಕ್ಕೂ ಅವರು ಹಣವನ್ನು ವಾಪಸ್ ಕೊಡ್ತಾರಾ, ವಾಪಸ್ ಕೊಡಲಿಲ್ಲ ಅಂದರೆ ಏನು ಮಾಡಬೇಕು, ಹೀಗೆ ಹಲವು ಪ್ರಶ್ನೆಗಳು ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ 1100 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಯಾವ ಸೈಟ್ಗಳು ಅಂತೇಳಿ ನಿಗದಿಪಡಿಸಿಲ್ಲ. ಈ ಕಾರಣಕ್ಕಾಗಿ ಸೈಟ್ ಕೊಳ್ಳುವವರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ಮೂಡಾ ಸೈಟ್ ಅಂತಂದರೆ ಅದು ಮೌಲ್ಯ ಕೂಡ ಕುಸಿತ ಕಂಡಿದೆ. ಇದರಿಂದಾಗಿ ಮೈಸೂರಿನ ಜನರಷ್ಟೇ ಅಲ್ಲದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ತತ್ತರಗೊಂಡಿದ್ದಾರೆ. ಇನ್ನು ಮೈಸೂರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಅಂದರೆ ಬರೋಬ್ಬರಿ 20-25 ವರ್ಷಗಳಿಂದ ಮೂಡಾ ಸೈಟ್ಗಾಗಿ ಅರ್ಜಿಯನ್ನು ಹಾಕಿಕೊಂಡು ಸಾಕಷ್ಟು ಮಂದಿ ಕುಳಿತಿದ್ದಾರೆ. ಆದರೆ ಈವರೆಗೆ ಕೂಡ ಯಾರಿಗೂ ಕೂಡ ಸೈಟ್ಗಳು ಲಭ್ಯ ಆಗ್ತಿಲ್ಲ, ಸಿಗ್ತಿಲ್ಲ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಹಿಡಿಶಾಪವನ್ನು ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮೂಡಾದ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿನಿಂದಾಗಿ ಅರ್ಹ ಫಲಾನುಭವಿಗಳಿಗೆ ಮೂಡಾ ಸೈಟ್ ಸಿಗ್ತಿಲ್ಲ. ಬದಲಿಯಾಗಿ ಯಾರ್ಯಾರು ಪ್ರಭಾವಿಗಳಿಗೆ, ಉಳ್ಳವರಿಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಿಗ್ತಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಈ ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಿರುವಂತಹ ಎಲ್ಲ ಲೋಪಗಳನ್ನು ಸರಿಪಡಿಸಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.